ವಿಜಯಪುರ ಜಿಲ್ಲೆಯಿಂದ ಮಾತಾಡ್ತಿರೋದು. ನಾವು ಗ್ರಾಮಾಡಳಿತ ಅಧಿಕಾರಿಯಾಗಿ ನೇಮಕ ಆದ ದಿವಸದಿಂದ ನಾವು ಇಲ್ಲಿವರೆಗೂ ಯಾವುದೇ ಪ್ರತಿಭಟನೆ ಮಾಡಿದ್ರು ನ್ಯಾಯಯುತವಾಗಿಯೇ ಮಾಡಿದೀವಿ. ನಮಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸದೆ ಪ್ರತಿಯೊಂದು ಸರ್ಕಾರದ ಯೋಜನೆಯನ್ನು ಮಾಡಿ ಅಂತ ನಮ್ಮ ಮೇಲೆ ಎಲ್ಲಾ ರೀತಿ ಒತ್ತಡಗಳನ್ನ ಹೇರ್ತಾರೆ. ಆಮೇಲೆ ಎಲ್ಲಾ ರೀತಿಯಾದ ಪ್ರತಿಯೊಂದು ಯೋಜನೆ ಬೇರೆ ಇಲಾಖೆದಾಗಿರ್ಲಿ ಆಮೇಲೆ ಬೇರೆ ಇದ್ರದಾಗಿರ್ಲಿ ಎಲ್ಲ ನಮ್ಮ ಮೇಲೆನೆ ತಂದು ಒತ್ತಡ ಹೇರ್ತಾರೆ. ನಾವು ಮಹಿಳಾ ಗ್ರಾಮಾಡಳಿತಾಧಿಕಾರಿಗಳಂತೂ ಈ ಸಮಯದಲ್ಲಿ ಕೆಲಸ ಮಾಡೋದು ಬಹಳ ತೊಂದರೆ ಆಗ್ತಾ ಇದೆ. ಎಲ್ಲಾ ರೀತಿಯಿಂದ ನಮ್ಮ ಕೌಟುಂಬಿಕ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದಾವೆ. ನಮ್ಮ ಮಕ್ಕಳ ಲಾಲನೆ ಪಾಲನೆಗೂ ಅದನ್ನು ತೊಂದರೆ ಆಗ್ತಾ ಇದೆ. ಹಾಗೆ ಪ್ರತಿಯೊಂದು ವಿಷಯ ರಾತ್ರಿ ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 9-10 ಗಂಟೆ ಆದ್ರೂ ನಮ್ಗೆ ಕೆಲಸ ಮುಗಿದೇ ಇರುವಂತ ಪರಿಸ್ಥಿತಿ ಈಗ ಉಂಟಾಗ್ತಾ ಇದೆ. ನಮ್ಮ ಕೌಟುಂಬಿಕ ಸಮಸ್ಯೆಗಳ ಜೊತೆಗೆ ನಮ್ಗೆ ಆರೋಗ್ಯ ಸಮಸ್ಯೆಗಳು ತುಂಬಾ ಹೆಚ್ಚಾಗ್ತಾ ಇದಾವೆ. ನಮ್ಗೆ ಯಾವುದೇ ರೀತಿಯಾದ ಒಂದು ಸರ್ಕಾರದ ಸೌಲಭ್ಯವನ್ನು ಕೊಡದೇನೆ ನಮ್ಗೆ ಪ್ರತಿಯೊಂದು ವಿಷಯದೊಳಗೂ ಒತ್ತಡ ಹೇರ್ತಾ ಹೋದ್ರೆ ನಮ್ಮ ಆರೋಗ್ಯದ ಗತಿ ಏನಾಗ್ಬೇಕು, ನಮ್ಮ ಕೌಟುಂಬಿಕ ಸಮಸ್ಯೆ ಏನಾಗ್ಬೇಕು. ನಾವು ಮಹಿಳೆಯರು ನಮ್ಮ ಮನೆಯನ್ನು ನಿರ್ವಹಿಸಬೇಕು, ಆಮೇಲೆ ಹೊರಗೆ ಬಂದು ಕೆಲಸ ಮಾಡ್ತೀವಿ, ಅದನ್ನು ನಿರ್ವಹಿಸಬೇಕು. ಎರಡೂ ಕಡೆಯಿಂದ ನಮ್ಗೆ ತುಂಬಾ ತೊಂದರೆ ಆಗ್ತಾ ಇದೆ. ಯಾವುದೇ ರೀತಿಯಾದ ನಾವು ಮೇಲಾಧಿಕಾರಿಗಳಿಗೆ ನಮ್ಮ ವಿಷಯನ ಹೇಳಕ್ ಹೋದ್ರೆ ನಮ್ದು ತೊಂದರೆ ಇದೆ, ನಮ್ಮ ಮೇಲೂ ಪ್ರೆಷರ್ ಇದೆ. ಯಾವ ರೀತಿಯಾಗಿ ಅದಕ್ಕೆ ನಾವು ನಿಮ್ಗೆ ಹೇಳ್ಬೇಕಾಗ್ತೈತಿ, ನಾವು ಬಯಸ್ಕೋಬೇಕಾಗ್ತೈತಿ ಅಂತ ಅವ್ರು ನಮ್ಗೆ ಪ್ರತಿಯೊಂದು ವಿಷಯನೂ ಈ ರೀತಿಯಾಗಿ ನಮ್ಗೆ ಪ್ರೆಷರ್ ಹಾಕ್ತಾರೆ. ಆದ್ರೂ ನಾವು ಮಾಡ್ತೀವಿ, ಆ ಎಲ್ಲಾ ವಿಷಯನೂ ನಮ್ಮ ಕರ್ತವ್ಯನ ಮಾಡ್ತೀವಿ. ಬಟ್ ನಮ್ಮ ಹಕ್ಕುಗಳನ್ನ ನಮ್ಗೆ ಕೊಟ್ರೆ ನಾವು ಕರ್ತವ್ಯನ ಮಾಡೋಕೆ ನಾವು ಹಿಂಜರಿಯೋದಿಲ್ಲ. ಯಾವುದೇ ಯೋಜನೆ ಆಗ್ಲಿ ನಾವು ಗ್ರಾಮಾಡಳಿತ ಅಧಿಕಾರಿಗಳು ರಾತ್ರಿ ಹಗಲಂದೆ ಗ್ರಾಮ ಸಹಾಯಕರನ್ನ ಕರ್ಕೊಂಡು ರಾತ್ರಿ ಹಗಲಂದೆ ನಾವು ದುಡಿತೀವಿ, ಕೆಲಸ ಮಾಡ್ತೀವಿ. ಅದಕ್ಕೆ ಒಂದು ನಿರ್ದಿಷ್ಟ ಅವಧಿ ಬೇಕು, ಅದಕ್ಕೂ ಒಂದು ನಿರ್ದಿಷ್ಟವಾದ ಸಮಯ ಎಲ್ಲಾನು ನಿರ್ದಿಷ್ಟವಾಗಿ ಇದ್ರೆ ನಮಗೂ ನಮ್ಮ ಕುಟುಂಬದ ನಿರ್ವಹಣೆ ಮಾಡ್ಲಿಕ್ಕೂ ನಮ್ಗೆ ಕಾಲಾವಕಾಶ ಸಿಗುತ್ತೆ. ಪ್ರತಿಯೊಂದು ವಿಷಯದಲ್ಲಿ ನಮ್ಗೆ ಪ್ರತಿಯೊಂದು ಒಂದು ರಜೆ ಕೇಳ್ಬೇಕಾದ್ರೂ ನಾವು 2-3 ದಿವಸವರೆಗೂ ನಾವು ಕಚೇರಿಗೆ ಅಲ್ದಾಡಿದಾಗ ನಮ್ಗೆ ಒಂದು ರಜೆ ಸಿಗುತ್ತೆ. ಈ ರೀತಿಯಾಗಿ ಆದ್ರೆ ನಮ್ಮ ಆರೋಗ್ಯದ ಕಡೆ ನಮ್ಗೆ ಗಮನ ಹರಿಸೋಕ್ ಆಗ್ತಾ ಇಲ್ಲ. ಇನ್ನು ಪತಿ ಮತ್ತು ಪತ್ನಿ ಪ್ರಕರಣಗಳಲ್ಲೂ ಈ ರೀತಿ ತುಂಬಾ ತೊಂದರೆಗಳಿವೆ. ನಮ್ಮಲ್ಲಿ ಕೆಲವೊಬ್ರು ಅವರ ಪತಿ ಬೇರೆ ಜಿಲ್ಲೆಯಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ, ನಾವು ಇಲ್ಲಿ ವರ್ಕ್ ಮಾಡ್ತಾ ಇದೀವಿ. ಹಾಗಾಗಿ ಅವರಿಬ್ಬರ ಮಧ್ಯೆ ಭಿನ್ನಾಭಿಪ್ರಾಯಗಳು ಬಂದು ಕೆಲವು ಕುಟುಂಬಗಳು ಡೈವರ್ಸ್ ಅಲ್ಲಿವರೆಗೂ ಹೋಗಿ ಇದು ಆಗ್ತಾ ಇದೆ. ಅದಕ್ಕೂ ಸರ್ಕಾರದವರೆಗೂ ನಾವು ಬೇಡಿಕೆ ಇಟ್ಟಿದ್ದೀವಿ. ನಮ್ಮ ಬೇಡಿಕೆ ನ್ಯಾಯಯುತವಾಗಿದೆ, ನಾವು ನ್ಯಾಯಯುತವಾದ ಬೇಡಿಕೆನೇ ಇಟ್ಟಿದ್ದೀವಿ. ಅದನ್ನ ನೀವು ಸರ್ಕಾರದವ್ರ ಗಮನಕ್ಕೆ ತರದೆ ಮತ್ತೆ ಯಾರಿಗೆ ಗಮನಕ್ಕೆ ತರಬೇಕಾಗುತ್ತೆ. ಸರ್ಕಾರ ಮತ್ತು ನಮ್ದು ರಿಲೇಷನ್ ಯಾವ ರೀತಿ ಆಗಿದೆ ಅಂದ್ರೆ, ಒಂದು ತೊಟ್ಟಿಲೊಳಗೆ ತಿಗಳಿ ತುಂಬಿ ತೊಟ್ಟಿಲೊಳಗೆ ಮಗುನ ಮಲಗಿಸಿ ನಾಲ್ ತಾಯಿ ಜೋಗ ಹಾಡೋ ಪರಿಸ್ಥಿತಿ ಆಗಿದೆ. ಆ ಮಗು ತಿಗಣೆ ಕಡಿತದಿಂದ ಅಳ್ತಾ ಇದೆ, ಅದು ತಾಯಿಗೇನು ಯಾಕೆ ಅಳ್ತಾ ಇದೆ, ಜೋಗ ಹಾಡಿ ಮಲಗಿಸ್ತಾ ಇದ್ದಾಳೆ. ಹಾಗೆ ನಮ್ಮ ಕಂದಾಯ ಇಲಾಖೆ ನಮ್ಮ ಸಚಿವರು ಮಾಡ್ತಾ ಇರೋದು ಅದೇ ರೀತಿ ಆಗ್ತಾ ಇದೆ ನಮ್ಗೆ. ಯಾಕಂದ್ರೆ ನಮ್ಮ ಕಷ್ಟ ನಮ್ಗೆ ಹೇಳಕ್ ಬರ್ತಾ ಇಲ್ಲ, ನಮ್ಮ ಕಷ್ಟ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ಅವ್ರು ಇದೇ ರೀತಿಯಾಗಿ ನಮ್ಮ ಮಿಸ್ಕಮ್ಯುನಿಕೇಶನ್ ಹಾಗೆ ಏನು ಅರ್ಥ ಆಗದೇನೆ ನಮಗ್ ತುಂಬಾ ತೊಂದರೆ ಆಗ್ತಾ ಇದೆ. ಕಂದಾಯ ಇಲಾಖೆ ಮಾತೃ ಇಲಾಖೆ ಅಂತ ಹೇಳೋದಷ್ಟೇ ಆಯ್ತು, ಆದ್ರೆ ಯಾವುದೇ ರೀತಿಯಾದ ಸೌಲಭ್ಯಗಳಿಲ್ಲ. ಆಮೇಲೆ ಯಾವುದೇ ರೀತಿಯಾದ ನಿರ್ದಿಷ್ಟವಾದ ನಮ್ಗೆ ಯಾವುದೇ ಪದೋನ್ನತಿ ಇಲ್ಲ, ಯಾವುದೇ ರೀತಿಯಾದ ಅಪ್ಗ್ರೇಡ್ಸ್ಗಳಿಲ್ಲ. ನಾವು ಒಬ್ಬ PDOಗಿಂತನೂ ಗ್ರಾಮದಲ್ಲಿ ಅದೇ ಹುದ್ದೆ ಅಂತ ಹೇಳ್ತಾರೆ. ಆದ್ರೆ ನಮ್ಗೆ ಯಾವುದೇ ರೀತಿಯಾದ ಅವ್ರಿಗೆ ಇರುವಂತ ಸೌಲಭ್ಯ, ಅವ್ರಿಗಿರುವಂತ ಎಲ್ಲಾ ಫೆಸಿಲಿಟೀಸ್ ನಮ್ಗೆ ಯಾವುದೂ ಇಲ್ಲ. ಆದ್ರೂ ನಾವು ಕೆಲಸ ಮಾಡ್ತೀವಿ, ಇಲ್ಲ ಅಂತ ಹೇಳ್ತಾ ಇಲ್ಲ. ನಮ್ಗೆಲ್ಲಾ ಒಂದು ನಮ್ಮ ಬೇಡಿಕೆಗಳನ್ನ ಈಡೇರಿಸೋದು ಸರ್ಕಾರದ ಹೇಗೆ ನಾವು ಸರ್ಕಾರದ ಕರ್ತವ್ಯ ನಾವು ಯಾವ ರೀತಿ ನಿರ್ವಹಿಸ್ತೀವೋ ನಮ್ಮ ಬೇಡಿಕೆಯನ್ನ ಕೇಳೋದು ಸರ್ಕಾರದ ಕರ್ತವ್ಯ ಆಗಿರ್ತೈತಿ. ಹಾಗಾಗಿ ದಯವಿಟ್ಟು ನಮ್ಮ ಒಂದು ಬೇಡಿಕೆ, ನಮ್ಮ ಮಹಿಳೆಯರಿಗೆ ಎಲ್ಲರಿಗಿಂತ ವಿಶೇಷವಾಗಿ ಹೇಳ್ಬೇಕಂದ್ರೆ ನಮ್ಮ ಮಹಿಳಾ ಗ್ರಾಮಾಡಳಿತ ಅಧಿಕಾರಿಗಳಿಗೆ ಕೆಲಸ ನಿರ್ವಹಿಸಲಿಕ್ಕೆ ನಿಮ್ಮ ಸಹಕಾರ ಮತ್ತು ನಮ್ಮ ಬೇಡಿಕೆ ಈಡೇರಿಸೋದು ತುಂಬಾ ಅವಶ್ಯಕತೆವಾಗಿರುತ್ತದೆ. ಅಂತರ್ಜಿಲ್ಲಾ ವರ್ಗಾವಣೆ ಆಯ್ತು, ನಿಯೋಜನೆ ಆಯ್ತು, ನಮ್ಗೆ ಇದನ್ನ ಮಾಡಿಕೊಟ್ರೆ ನಮ್ಮ ಕೌಟುಂಬಿಕವಾಗಿ ನಾವು ಸ್ವಲ್ಪ ನೆಮ್ಮದಿಯಾಗಿರಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ನಾವು ಈ ಮೂಲಕವಾಗಿ ನಾವು ಸರ್ಕಾರಕ್ಕೆ ಬೇಡ್ಕೊಳ್ತೀವಿ. ನಮ್ಮ ಹೆಸರು ವಿದ್ಯಾವತಿ ದೊಡ್ಡಮನಿ ಅಂತ, ಗ್ರಾಮಾಡಳಿತಾಧಿಕಾರಿ ಅಲಿಯಾಬಾದ್. ಗ್ರಾಮ ಆಡಳಿತಾಧಿಕಾರಿಗಳ ಕೇಂದ್ರ ಸಂಘದ ಮಾನ್ಯ ರಾಜ್ಯಾಧ್ಯಕ್ಷರಾದ ಶ್ರೀ ಯೋಗೇಶ್ ನಾಯಕ್ ಅವರ ಕರೆಗೆ ಹೋಗೊಟ್ಟು ಇಂದು ರಾಜ್ಯಾದ್ಯಂತ ಮೊದಲ ದಿನವಾಗಿ ಇಂದು ತಾಲೂಕು ಹಂತದಲ್ಲಿ ಮತ್ತು ಎರಡನೇ ಹಂತವಾಗಿ ನಾಳೆ
ಜಿಲ್ಲಾ ಮಟ್ಟದಲ್ಲಿ ನಾವು ಮುಷ್ಕರವನ್ನು ಹಮ್ಮಿಕೊಂಡಿದ್ದೇವೆ. ಮುಷ್ಕರದ ಉದ್ದೇಶ ಇಷ್ಟೇ, ಗ್ರಾಮ ಆಡಳಿತಾಧಿಕಾರಿಗಳಿಗೆ ಕಳೆದ 2-3 ವರ್ಷಗಳಿಂದ ಅತ್ಯಂತ ಒತ್ತಡ ಹೇರಿ ಕೆಲಸವನ್ನ ನಿರ್ವಹಿಸಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಬಂದೊದಗಿದೆ. ಸರ್ಕಾರ ಯಾವುದೇ ರೀತಿ ಮೂಲಭೂತ ಸೌಲಭ್ಯಗಳನ್ನು ನಮಗೆ ನೀಡಿಲ್ಲ. ಆ ಸೌಲಭ್ಯಗಳ ನಾವು ಗ್ರಾಮಗಳಲ್ಲಿ ಹೋದ್ರೆ ಕೂಡ್ಲಿಕ್ಕೆ ನಮಗೆ ಸ್ವಂತ ಕಟ್ಟಡ ಇಲ್ಲ, ಕೂಡ್ಲಿಕ್ಕೆ ಕುರ್ಚಿ ಟೇಬಲ್ ಇಲ್ಲ, ಆಮೇಲೆ ನಮಗೆ ಬಳಸಲಿಕ್ಕೆ ಸುಮಾರು ಮೊಬೈಲ್ ಆ್ಯಪ್ಗಳ ಮೂಲಕ ಕೆಲಸ ಮಾಡಬೇಕಾಗಿರ್ತಕ್ಕಂಥ ಸಂದರ್ಭ ಬಂದಿದೆ. ಬಟ್ ಯಾವುದೇ ರೀತಿ ನಮಗೆ ಸರ್ಕಾರದಿಂದ ಒಂದು ಮೊಬೈಲ್ ಇಲ್ಲ, ಡೇಟಾ ಇಲ್ಲ, ಕರೆನ್ಸಿ ಇಲ್ಲ. ನಮ್ಮ ಸ್ವಂತ ಸಂಬಳದಲ್ಲಿ ನಮ್ಮ ಗ್ರಾಮಾಡಳಿತಾಧಿಕಾರಿಗಳು ಖರ್ಚು ಮಾಡಿಕೊಂಡು ಸರ್ಕಾರಿ ಕೆಲಸಗಳನ್ನು ಅನುಷ್ಠಾನ ಮಾಡುವ ಅನಿವಾರ್ಯತೆ ಬಂದೊದಗಿದೆ. ಮತ್ತು ರಜಾ ದಿನಗಳಲ್ಲಿ ನಮ್ಮ ಗ್ರಾಮಾಡಳಿತಾಧಿಕಾರಿಗಳಿಗೆ ಬಹಳಷ್ಟು ಕೆಲಸದ ಒತ್ತಡ ಹೇರಿ ಕೆಲಸ ತೆಗೆದುಕೊಳ್ತಾ ಇದ್ದಾರೆ. ಆ ರಜಾ ದಿನಗಳಲ್ಲಿ ಯಾವುದೇ ರೀತಿ ಕೆಲಸ ಕೊಡಬಾರ್ದು ಅಂತಕ್ಕಂಥದ್ದು ನಮ್ಮ ಬೇಡಿಕೆ ಇದೆ. ಜೊತೆಗೆ ಸುಮಾರು 15ರಿಂದ 20 ವರ್ಷಗಳ ಕಾಲ ಗ್ರಾಮಾಡಳಿತಾಧಿಕಾರಿಗಳು ಅದೇ ಹುದ್ದೆಯಲ್ಲಿ ಮುಂದುವರಿಯುತ್ತಿದ್ದಾರೆ. ಯಾವುದೇ ರೀತಿ ಪದೋನ್ನತಿ ನೀಡ್ತಾ ಇಲ್ಲ. ಪದೋನ್ನತಿ ಸ್ಥಗಿತಗೊಳಿಸಿದೆ ಸರ್ಕಾರ. ಕೂಡಲೇ ಪದೋನ್ನತಿಯನ್ನು ಪ್ರಾರಂಭಿಸಬೇಕು. ಇದಲ್ಲದೆ ಸುಮಾರು ಪತಿ ಪತ್ನಿ ಪ್ರಕರಣದಲ್ಲಿ ವರ್ಗಾವಣೆ ಪ್ರಾರಂಭಿಸಬೇಕು, ಅಂತರ್ಜಿಲ್ಲಾ ವರ್ಗಾವಣೆಯನ್ನು ಕೂಡ ಪ್ರಾರಂಭಿಸಬೇಕು. ಬಹಳಷ್ಟು ಕೆಲಸದ ಒತ್ತಡಕ್ಕೊಳಗಾಗಿ ಬಹಳಷ್ಟು ಗ್ರಾಮಾಡಳಿತಾಧಿಕಾರಿಗಳು ಹೃದಯಾಘಾತಕ್ಕೊಳಗಾಗಿ ತಮ್ಮ ಸಾವನ್ನ ಅಪ್ಪುತ್ತಿದ್ದಾರೆ. ಮುಂದೆ ಈ ರೀತಿಯ ಸಾವು ನೋವುಗಳು ಆಗಬಾರ್ದು ಅಂತಕ್ಕಂಥ ಉದ್ದೇಶದಿಂದ ನಾವು ಈ ಮುಷ್ಕರವನ್ನ ಮಾಡ್ತಾ ಇದ್ದೇವೆ. ನಮ್ಮ ಮೂಲಭೂತ ನ್ಯಾಯಯುತ ಬೇಡಿಕೆಗಳನ್ನು ಸರ್ಕಾರ ಈಡೇರಿಸಬೇಕು. ಈ ಈಡೇರಿಸದೇ ಇದ್ದಲ್ಲಿ ಮುಂದೆ ನಾಳೆ ಜಿಲ್ಲಾ ಮಟ್ಟದಲ್ಲಿ ಕೂಡ ಸರ್ಕಾರ ಸ್ಪಂದನೆ ಮಾಡದೇ ಇದ್ದಲ್ಲಿ ಮುಂದೆ ನಾವು ಸೋಮವಾರದ ನಂತರ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿಯೂ ಕೂಡ ರಾಜ್ಯದ 8,000 ಗ್ರಾಮಾಡಳಿತಾಧಿಕಾರಿಗಳು ನಾವು ಆ ಮುಷ್ಕರದಲ್ಲಿ ನಿರಂತರವಾಗಿ ಮುಷ್ಕರವನ್ನು ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿ, ನಮಗೆ ಜಿಲ್ಲಾ ಮಟ್ಟದಲ್ಲಿ ಕಂದಾಯ ನೌಕರರ ಸಂಘದ ಜಿಲ್ಲಾಧ್ಯಕ್ಷರ ಎಲ್ಲ ಬೆಂಬಲ ಇದೆ ಮತ್ತು ಗ್ರಾಮ ಸಹಾಯಕರ ಜಿಲ್ಲಾಧ್ಯಕ್ಷರು ಮತ್ತು ಅವರ ಎಲ್ಲ ಗ್ರಾಮ ಸಹಾಯಕರು ಕೂಡ ನಮಗೆ ಬೆಂಬಲ ನೀಡಿದ್ದಾರೆ. ಅಟಲ್ ಜನಸ್ನೇಹಿಯವರು ಕೂಡ ಆಪರೇಟರ್ಸ್ ಕೂಡ ನಮಗೆ ಬೆಂಬಲ ನೀಡಿದ್ದಾರೆ. ಈ ರೀತಿ ನಮ್ಮ ನಿರಂತರವಾದ ಬೇಡಿಕೆ ಮುಷ್ಕರವನ್ನ ಹಿಂತಕ್ಕೊಳ್ಳೋದು ಉದ್ದೇಶ ಇಷ್ಟೇ. ಹಿಂತಕ್ಕೋಬೇಕಂದ್ರೆ ನಮ್ಮ ಸರ್ಕಾರ ಆದಷ್ಟು ಕೂಡಲೇ ಸ್ಪಂದಿಸದೇ ಇದ್ದಲ್ಲಿ ಈ ಮುಷ್ಕರವನ್ನು ನಿರಂತರಗೊಳಿಸ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ 2 ಮಾತು ಮುಗಿಸ್ತೇನೆ. ಜಿಲ್ಲಾಧ್ಯಕ್ಷರು ಗಂಗಾಧರ್ ಜೂಲ್ಗುಟ್, ವಿಜಯಪುರ. ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘದ ವತಿಯಿಂದ ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಸಿಗಬೇಕಾದಂಥ ಮೂಲಭೂತ ಸೌಲಭ್ಯಗಳ ಕುರಿತು ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಹಮ್ಮಿಕೊಂಡಿದ್ದಾರೆ. ಅದಕ್ಕೆ ನಮ್ಮ ರಾಜ್ಯ ಕಂದಾಯ ಇಲಾಖಾ ನೌಕರರ ಸಂಘ ಹಾಗೂ ಜಿಲ್ಲಾ ಕಂದಾಯ ಇಲಾಖಾ ನೌಕರರ ಸಂಘದ ವತಿಯಿಂದ ಸಂಪೂರ್ಣವಾದ ಬೆಂಬಲವನ್ನು ನಾವು ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘಕ್ಕೆ ಈ ಮೂಲಕ ನೀಡಬಯಸುತ್ತೇವೆ. ಇದರ ಜೊತೆಗೆ ಮಾನ್ಯ ಕಂದಾಯ ಸಚಿವರು, ಸನ್ಮಾನ್ಯ ಮುಖ್ಯಮಂತ್ರಿಗಳು ಆದಷ್ಟು ಶೀಘ್ರದಲ್ಲೇ ಏನದ ಎಲ್ಲರಿಗೂ ಸರ್ಕಾರದಿಂದ ಯಾವ ರೀತಿ ಭಾಗ್ಯಗಳನ್ನು ಕರುಣಿಸಿದ್ದಾರೆ ಅದೇ ರೀತಿ ಏನದ ಗ್ರಾಮ ಆಡಳಿತ ಅಧಿಕಾರಿಗಳಿಗೂ ಸಹ ಅವರ ಮೂಲಭೂತ ಸೌಲಭ್ಯಗಳ ಭಾಗ್ಯವನ್ನು ಕರುಣಿಸಿ ಸರ್ಕಾರ ಭಾಗ್ಯಗಳ ವಿಧಾತ ಅನ್ನುವುದನ್ನ ಉಳಿಸಿಕೊಳ್ಳಿ ಅಂತ ಹೇಳಿ ನಾನು ಈ ಮೂಲಕ ತಮ್ಮೆಲ್ಲರ ಪರವಾಗಿ ಹೇಳಿಕೆ ಇಚ್ಛೆ ಪಡಿಸ್ತೀನಿ. ನಮ್ಮ ಬೇಡಿಕೆಗಳು ನ್ಯಾಯಯುತವಾದಂಥವು. ನಾವು ಸರ್ಕಾರದ ಭಾಗ್ಯಗಳನ್ನು ಜನರಿಗೆ ತಲುಪಿಸ್ಲಿಕ್ಕೆ ಇರುವಂತದ್ದೇ ಮೂಲಭೂತವಾಗಿ ಗ್ರಾಮ ಮಟ್ಟದಾಗ ಅಂದ್ರೆ ಸ್ಥಳೀಯವಾಗಿ ಆಡಳಿತ ನಡೆಸ್ತಕ್ಕಂಥ ಗ್ರಾಮ ಆಡಳಿತ ಅಧಿಕಾರಿಗಳು. ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ನಾವು ಮೂಲಭೂತ ಸೌಲಭ್ಯಗಳನ್ನು ಕೊಡ್ಲಿಲ್ಲ ಅಂತಂದ್ರೆ ಅವರಿಂದ ಹೆಚ್ಚಿನ ಕೆಲಸದ ನಿರೀಕ್ಷೆಯನ್ನು ನಾವು ಮಾಡೋದು ಅಸಾಧ್ಯ ಆಗ್ತದೆ. ಅದಕ್ಕೆ ಅವರ ಮನೋಸ್ಥೈರ್ಯವನ್ನು ತುಂಬಿ ಅವರಿಂದ ಗ್ರಾಮ ಮಟ್ಟದಲ್ಲಿ ಹೆಚ್ಚಿನ ಕೆಲಸ ಆಗಬೇಕು, ಗ್ರಾಮಗಳ ಉದ್ಧಾರ ಆಗಬೇಕು ಅಂತಂದ್ರೆ ಮೊದಲು ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘಕ್ಕೆ ಸ್ವಂತ ಕಚೇರಿ ಹಾಗೂ ಅವರಿಗೆ ಇರ್ಲಿಕ್ಕೆ ಏನದ ಸ್ವಂತ ಗೃಹ ನಿವಾಸ ಮತ್ತು ಗ್ರಾಮ ಮಟ್ಟದಲ್ಲಿ ಅವ್ರ ಕೆಲಸ ನಿರ್ವಹಿಸ್ಲಿಕ್ಕೆ ಏನದ ಗ್ರಾಮ ಸಹಾಯಕರ ಕಾಯಂ ನೇಮಕಾತಿ ಮುಂತಾದ ಏನದ ಅವರಿಗೆ ಕಚೇರಿ, ಪೀಠೋಪಕರಣ ಮತ್ತು ಮೊಬೈಲ್ ಮುಖಾಂತರ ಸಾಕಷ್ಟು ಆ್ಯಪ್ಗಳ ಮುಖಾಂತರ ಕೆಲಸ ಮಾಡ್ತಾ ಇರೋದ್ರಿಂದ ಆ ಮೊಬೈಲಿಗೆ ಸಂಬಂಧಪಟ್ಟಂತ ಖರ್ಚು ವೆಚ್ಚಗಳು ಮತ್ತು ಹೊಸದಾಗಿ ಏನದ ಅವರಿಗೆ ಖರ್ಚು ನಿಭಾಯಿಸ್ಕೊಳ್ಳಿಕ್ಕೆ ಏನದ ವಿಶೇಷ ಭತ್ಯೆ ಮತ್ತು ತಾಂತ್ರಿಕವಾಗಿ ಏನದ ಹುದ್ದೆಯನ್ನು ಮೇಲ್ದರ್ಜೆಗೆ ಏರಿಸಿ ಅವರಿಗೆ ಈಗಿರ್ತಕ್ಕಂಥ ವೇತನವನ್ನ ಹೆಚ್ಚುವರಿ ಮಾಡ್ಬೇಕಂತ ಹೇಳಿ ಈ ಮೂಲಕ ಸರ್ಕಾರಕ್ಕೆ ನಾವು ಒತ್ತಾಯಿಸ್ತೀವಿ. ಜಿಲ್ಲಾ ಅಧ್ಯಕ್ಷರು ಶ್ರೀ GS ರಾಜಾಪುರ್, ಕಂದಾಯ ಇಲಾಖಾ ನೌಕರ ಸಂಘ, ವಿಜಯಪುರ. ಇವತ್ತಿನ ದಿವಸ ಗ್ರಾಮ ಲೆಕ್ಕಾಧಿಕಾರಿಗಳ ವಿಜಾಪುರ ಶಾಖೆಯವರು ಏನು ಈ 2 ದಿವಸ ಮುಷ್ಕರ ಹಮ್ಮಿಕೊಂಡಿದ್ದಾರೆ. ಇವತ್ತಿನ 1ನೇ ದಿವಸಕ್ಕೆ ನಮ್ಮ ಸಂಪೂರ್ಣವಾದ ಗ್ರಾಮ ಸಹಾಯಕರು ಕೂಡ ಪಾಲ್ಗೊಂಡಿದ್ದೇವೆ. ಮುಂದಾದರೂ ಕೂಡ ಜಿಲ್ಲಾ ಮಟ್ಟದಲ್ಲಿ ಮಾಡ್ತಾ ಇದ್ದಾರೆ. ಜಿಲ್ಲಾ ಮಟ್ಟಕ್ಕೂ ಕೂಡ ನಾವು ಅದಕ್ಕೆ ಸಂಪೂರ್ಣವಾದ ಬೆಂಬಲ ಕೊಡ್ತೇವೆ. ಅವರ ನ್ಯಾಯಯುತ ಬೇಡಿಕೆ ಅದ, ಆ ನ್ಯಾಯಯುತ ಬೇಡಿಕೆ ಈಡೇರಿಸಲೇಬೇಕಂತ ಹೇಳಿ ನಾನು ಕೂಡ ಸರ್ಕಾರಕ್ಕೆ ಆಗ್ರಹ ಮಾಡ್ತೇನೆ. ನನ್ನ ಹೆಸರು ಜಿಲ್ಲಾ ಅಧ್ಯಕ್ಷರು ಇನಾಮದಾರ್, ಗ್ರಾಮ ಸಹಾಯಕ ಸಂಘ, ವಿಜಯಪುರ. ರಾಜ್ಯ ಸಂಘದ ನಿರ್ಣಯದಂತೆ 1 ದಿನದ ಮುಷ್ಕರವನ್ನು ತಾಲೂಕಾ ಕಚೇರಿಯ ಮುಂದೆ ಹಮ್ಮಿಕೊಂಡಿದ್ದು, ಸದರಿ
ನಮ್ಮ ಹಲವಾರು ಬೇಡಿಕೆಗಳು ಈಗಾಗಲೇ ನಾವು ಮಾನ್ಯ ತಹಸೀಲ್ದಾರ್ ಸಾಹೇಬರ ಮನವಿಯನ್ನು ಸಲ್ಲಿಸಿದ್ದೆವು. ಅದಕ್ಕೆ ಇವತ್ತು ಮುಷ್ಕರದ ಪ್ರಯುಕ್ತ ಒಂದು ಮನವಿಯನ್ನು ಮಾನ್ಯ ತಹಸೀಲ್ದಾರ್ ಸಾಹೇಬರಿಗೆ ಸಲ್ಲಿಸುತ್ತಿದ್ದು, ಇದು ಮಾನ್ಯ ಶ್ರೀ ಕೃಷ್ಣ ಬೈರೇಗೌಡರು ಕಂದಾಯ ಸಚಿವರು ವಿಕಾಸ ಸೌಧ ಬೆಂಗಳೂರು ಅವರಿಗೆ ಮಾನ್ಯ ತಹಸೀಲ್ದಾರ್ ಸಾಹೇಬರ ಮುಖಾಂತರ ನಾವು ಎಲ್ಲ ಮನವಿಗಳನ್ನು ಸಲ್ಲಿಸಾಕತ್ತೀವಿ. ಅವು ಹೋಗಿ ಮುಟ್ಟು ಎಲ್ಲರೂ ಈಡೇರಲಿ ಅಂತ ಹೇಳಿ ಆಶಿಸ್ತಾ, ಮಾನ್ಯ ಸಾಹೇಬರು ಈ ನಮ್ಮ ಒಂದು ಮುಷ್ಕರ ಕುರಿತು ಮತ್ತು ನಮ್ಮ ಬೇಡಿಕೆಗಳ ಕುರಿತು 2 ಹಿತನುಡಿಗಳನ್ನು ಹೇಳಬೇಕು, ಮನವಿಯನ್ನು ಸ್ವೀಕರಿಸಬೇಕಂತ ಹೇಳಿ ತಮ್ಮೆಲ್ಲರ ಪರವಾಗಿ ವಿನಂತಿಸಿಕೊಳ್ತೇನೆ. ಅಧಿಕಾರಿಗಳ ಸಂಘ ತಾಲೂಕಾ ಘಟಕ ವಿಜಯಪುರ ಅವರು ಇವತ್ತು ಬೆಳಗ್ಗೆಯಿಂದ ತಮ್ಮ ಗ್ರಾಮ ಲೆಕ್ಕಾಧಿಕಾರಿಗಳ ಕರ್ತವ್ಯದ ಅವಧಿಯಲ್ಲಿ ಆಗ್ತಕ್ಕಂಥ ತೊಂದರೆಗಳನ್ನು ಕುರಿತು ಇವತ್ತು ಒಂದು ದಿನದ ಸಾಂಕೇತಿಕ ಮುಷ್ಕರವನ್ನು ಮಾಡಿದ್ದಾರೆ. ಈ ಒಂದು ಮನವಿಯಲ್ಲಿ ತಾವು ತಿಳಿಸಿದ ಪ್ರಕಾರ ಗ್ರಾಮ ಆಡಳಿತಗಳ ಹುದ್ದೆಯನ್ನು ತಾಂತ್ರಿಕ ಹುದ್ದೆಗಳನ್ನು ನೀಡುವ ವೇತನವನ್ನು ನಿಗದಿಪಡಿಸುವುದು ಹಾಗೂ ಇನ್ನೂ ಅನೇಕ ನಮ್ಮ ಆ್ಯಪ್ಗಳು ಬಂದಿದ್ದಾವೆ. ಆ ಆ್ಯಪ್ಗಳ ಸಂದರ್ಭದಲ್ಲಿ ಏನು ಕೆಲಸದಲ್ಲಿ ಅವರಿಗೆ ಒತ್ತಡ ಆಗ್ತಾಯಿದೆ ಅದನ್ನು, ಮತ್ತು ಮೂಲಭೂತ ಸೌಕರ್ಯಗಳು ಇರಲಾರದೆ, ಕಂಪ್ಯೂಟರು ಮೊಬೈಲು ಇರಲಾರ್ದೇ ಸಾಕಷ್ಟು ಮೊಬೈಲ್ ತಂತ್ರಾಂಶದಲ್ಲಿ ಕೆಲಸ ಮಾಡುವಂಥ ಸಂದರ್ಭಗಳಿದ್ದಾಗ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕು. ಹಾಗೂ ಸೇವಾ ವಿಷಯಗಳಿಗೆ ಬಡ್ತಿಗೆ ಸಂಬಂಧಿಸಿದಂಥ ವಿಷಯಗಳ ಬಗ್ಗೆಯೂ ಸಹಿತ ಬೆಳಕು ಚೆಲ್ಲಿದ್ದಾರೆ. ಅದಲ್ಲದೆ ಮಾತೃ ಇಲಾಖೆ ಕಂದಾಯ ಇಲಾಖೆ ಆಗಿರೋದ್ರಿಂದ ಮಾತೃ ಇಲಾಖೆಯಲ್ಲಿ ಕೆಲಸ ಮಾಡೋರಿಗೆ ಯಾವ ರೀತಿ ಒತ್ತಡಗಳಾಗ್ತಾಯಿದೆ, ತೊಂದರೆಗಳಾಗ್ತಾಯಿದ್ದಾವೆ, ಮತ್ತು ಬೇರೆ ಇಲಾಖೆ ಅಧಿಕಾರಿಗಳಿಗೆ ಮತ್ತು ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಏನು ತಾರತಮ್ಯ ಆಗ್ತಾಯಿದೆ ಅನ್ನೋದನ್ನು ಬಹಳ ಒಂದು ಸಮಗ್ರವಾಗಿ ಒಂದು ಪರಿಶೀಲನೆ ಮಾಡಿ ಇವತ್ತು ಒಂದು ದಿನದ ಸಾಂಕೇತಿಕ ಮುಷ್ಕರವನ್ನು ಮಾಡಿದ್ದಾರೆ. ಈಗಾಗಲೇ ಮಾನ್ಯ ಅಪರ ಜಿಲ್ಲಾಧಿಕಾರಿಗಳು ಬೆಳಗ್ಗೆ ಬಂದು ಸಾಹೇಬರು ಒಂದು ಬೇರೆ ಕೆಲಸಕ್ಕೆ ಬಂದಿದ್ದರು. ಆದರೂ ನಮ್ಮ ಎಲ್ಲ ಇಲಾಖೆಯ ಆಧಾರ ಸ್ತಂಭಗಳು ಇವತ್ತು ಒಂದು ಮುಷ್ಕರದಲ್ಲಿರೋದರಿಂದ ಸಾಹೇಬರಿಗೂ ಸಹಿತ ನಾವು ಬಂದು ಇಲ್ಲಿ ವಿಸಿಟ್ ಮಾಡೋಕ್ಕೆ ಹೇಳಿದ್ವಿ. ಅವರು ಸಹಿತ ಬಂದು ಇವತ್ತು ತಮ್ಮ ಜೊತೆ ಮಾತಾಡಿ ತಮ್ಮ ಏನು ಬೇಡಿಕೆಗಳಿದೋ ಅವುಗಳಿಗೆ ಈಗಾಗಲೇ ಅವರು ಮಾತಾಡೋದಿದ್ದಾರೆ. ತಾವು ಸಹಿತ ಬೆಳಗ್ಗೆಯಿಂದ ಇವತ್ತು ಬಿಸಿಲು ಮಳೆ ಎಲ್ಲ ಇದ್ರೂ ಸಹಿತ ಒಕ್ಕಲಿನಿಂದ ತಾವೆಲ್ಲರೂ ತಮ್ಮ ಹಕ್ಕೊತ್ತಾಯಗಳನ್ನು ಮಂಡಿಸಿದ್ದೀರಿ. ಮಾನ್ಯ ಕಂದಾಯ ಸಚಿವರಿಗೆ ಸನ್ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಇವತ್ತೇ ತಮ್ಮ ಬೇಡಿಕೆಗಳನ್ನು ಈಡೇರಿಸುವಂತೆ ಸರ್ಕಾರಕ್ಕೆ ಕಳಿಸ್ತೀನಿ ಅನ್ನುವಂಥ ವಿಷಯವನ್ನು ಹೇಳ್ತಾ, ದಯವಿಟ್ಟು ತಾವೆಲ್ಲರೂ ಇವತ್ತು ಮುಷ್ಕರವನ್ನು ಮುಗಿಸಿದ್ದೀವಿ. ಈಗೂ ಸಹಿತ ವಿಡಿಯೋ ಕಾನ್ಫರೆನ್ಸ್ ನಡೆದಿದೆ. ಮಾನ್ಯ ಜಿಲ್ಲಾಧಿಕಾರಿಗಳು ಸಹಿತ ಕಂದಾಯ ಸಚಿವರ ಸಭೆಗೆ ಹೋಗ್ತಾ ಇದ್ದಾರೆ. ಮೋಸ್ಟ್ಲಿ ನಾಳೆ ಸಭೆಯಲ್ಲೂ ಸಹಿತ ಈ ವಿಷಯ ಚರ್ಚೆ ಆಗ್ಬೋದು. ಅದಕ್ಕಾಗಿ ತಾವು ನಾಳೆಯಿಂದ ಬಂದು ಕೆಲಸವನ್ನು ಪ್ರಾರಂಭಿಸಿರಿ ಅಂತೇಳಿ ತಮ್ಮ ಕೇಳ್ತಾ, ತಮ್ಮ ಮನವಿಯನ್ನು ನಾನು ಸರ್ಕಾರಕ್ಕೆ ಮಾನ್ಯ ಸಚಿವರಿಗೆ ಕಳಿಸ್ತೀನಿ ಅನ್ನೋಂಥ ವಿಷಯವನ್ನು ಹೇಳ್ತಾ, ಶಾಂತ ರೀತಿಯಿಂದ ತಾವೆಲ್ಲರೂ ಇವತ್ತು ಒಂದು ಮುಷ್ಕರವನ್ನು ಮಾಡಿದ್ದೀರಿ. ಅದಕ್ಕಾಗಿ ನಮಗೆ ಶಾಂತ ರೀತಿಯಾಗಿ ಮಾಡಿದ್ದಕ್ಕೆ ಧನ್ಯವಾದಗಳು.